ನಮಸ್ಕಾರ ಸ್ನೇಹಿತರೆ. ಮನೆಯಿಂದಲೇ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಟಾಪ್ 10 ಆದಾಯದ ಮಾರ್ಗಗಳನ್ನು ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಾ ಹೋಗ್ತಾ ಇದ್ದೀನಿ. ಅದು ಏನಂತ ನೋಡ್ಕೊಂಡು ಬರೋಣ ಬನ್ನಿ. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಆರ್ಥಿಕವಾಗಿ ಸ್ವತಂತ್ರರಾಗುವುದು ಬಹಳ ಮುಖ್ಯ. ಮನೆಯ ಜವಾಬ್ದಾರಿಗಳ ನಡುವೆಯೂ ಕೂಡ ನಿಮ್ಮ ಕೌಶಲ್ಯಗಳನ್ನು ಬಳಸಿ ಹಣ ಸಂಪಾದಿಸುವುದು ಹೇಗೆ ಅಂತ ನೀವೇನಾದರೂ ಯೋಚನೆ ಮಾಡಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿದೆ ನೋಡಿ ಸ್ನೇಹಿತರೆ. ಇಂದು ನಾವು ಮನೆಯಿಂದಲೇ ಮಾಡಬಹುದಾದಂಥ ಅತ್ಯುತ್ತಮ 10 ಕೆಲಸಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಪ್ರಮುಖ ಆದಾಯದ ಮಾರ್ಗಗಳು. ಒಂದನೇದಾಗಿ ಮರುಮಾರಾಟ ವ್ಯವಹಾರ, ರೀಸೆಲ್ಲಿಂಗ್ ಬಿಸ್ನೆಸ್ ಅಂತಾನೆ ನಾವು ಹೇಳ್ಬೋದು. ಅದು ಏನಂದರೆ ಯಾವುದೇ ಹೂಡಿಕೆ ಇಲ್ಲದೆ ಮೊಬೈಲ್ ಮೂಲಕ ಬಟ್ಟೆ ಆಭರಣಗಳನ್ನು ಮೀಶೋ ಅಂತಹ ಆ್ಯಪ್ಗಳಲ್ಲಿ ಮರುಮಾರಾಟ ಮಾಡಬಹುದು ಸ್ನೇಹಿತರೆ. ಹೇಗೆ ಪ್ರಾರಂಭವನ್ನು ಮಾಡುವುದು? ಮೀಶೋನಂತಹ ಆ್ಯಪ್ಗಳನ್ನು ಬಳಸಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಆರ್ಡರ್ ಪಡೆಯುವುದು. ಎರಡನೇದಾಗಿ ಏನಂತ ನೋಡ್ತಾ ಹೋದರೆ ಕಂಟೆಂಟ್ ಕ್ರಿಯೇಷನ್ ಮತ್ತು ಯೂಟ್ಯೂಬ್. ಅಡುಗೆ, ಕರಕುಶಲ ವಸ್ತುಗಳು, ಬ್ಯೂಟಿ ಟಿಪ್ಸ್ ಅಥವಾ ಶಿಕ್ಷಣದ ಕುರಿತು ವಿಡಿಯೋ ಮಾಡುವುದು. ಆದಾಯ ಹೇಗೆ ಬರುತ್ತೆ ಅಂದರೆ ಜಾಹೀರಾತುಗಳು ಮತ್ತು ಬ್ರ್ಯಾಂಡ್ ಪ್ರಚಾರದ ಮೂಲಕ ಹಣ ಗಳಿಸಬಹುದು. ಮೂರನೇದಾಗಿ ನೋಡ್ತಾ ಹೋದರೆ ಟೈಲರಿಂಗ್ ಮತ್ತು ಫ್ಯಾಷನ್ ಡಿಸೈನಿಂಗ್. ಹತ್ತಿರದ ನಿವಾಸಿಗಳಿಗೆ ಬ್ಲೌಸ್, ಡ್ರೆಸ್ ಹೊಲಿಯುವುದು ಅಥವಾ ಎಂಬ್ರಾಯ್ಡರಿ ಮಾಡಿಕೊಡುವುದು. ಸಲಹೆ ಏನಂತ ನಾವು ಕೊಡ್ತಾ ಹೋದರೆ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ಡಿಸೈನ್ಗಳನ್ನು ಪ್ರದರ್ಶಿಸಿ ಆರ್ಡರ್ ಪಡೆಯಿರಿ. ಆನ್ಲೈನ್ ಟ್ಯೂಷನ್ ಅನ್ನು ಕೊಡ್ಬೋದು. ಕೊನೆಯದಾಗಿ ನಾವು ಆನ್ಲೈನ್ ಟ್ಯೂಷನ್ ಅನ್ನು ನೋಡ್ಬೋದು. ನಿಮಗೆ ತಿಳಿದಿರುವಂತಹ ವಿಷಯಗಳನ್ನು ಗಣಿತ, ವಿಜ್ಞಾನ ಮತ್ತು ಯಾವುದೇ ಅಥವಾ ಭಾಷೆಯಲ್ಲಿ ನಿಮ್ಮ ಮಕ್ಕಳಿಗೆ ಆನ್ಲೈನ್ ಮೂಲಕ ಕಲಿಸುವುದು. ಪ್ಲಾಟ್ಫಾರ್ಮ್ ಜೂಮ್ ಅಥವಾ ಗೂಗಲ್ ಮೇಟಾ ಬಳಸಿ ತರಗತಿಯನ್ನು ನಡೆಸಬಹುದು. ಐದನೇದಾಗಿ ನೋಡ್ತಾ ಹೋದರೆ ಮನೆಯಲ್ಲಿ ತಯಾರಿಸಿದ ಆಹಾರಗಳ ಉತ್ಪನ್ನಗಳು. ಹೋಮ್ ರೆಮಿಡಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಉಪ್ಪಿನಕಾಯಿ, ಹಪ್ಪಳ, ಮಸಾಲೆ ಪುಡಿ ಮತ್ತು ಕೇಕ್ ತಯಾರಿಸಿ ಮಾರಾಟ ಮಾಡುವುದು. ಮಾರುಕಟ್ಟೆ ಸ್ಥಳ ಏನಂತ ನೋಡ್ತಾ ಹೋದರೆ ಸ್ಥಳೀಯ ಅಂಗಡಿಗಳು ಅಥವಾ ಅಪಾರ್ಟ್ಮೆಂಟ್ ಗ್ರೂಪ್ಗಳಲ್ಲಿ ಮಾರಾಟ ಮಾಡಬಹುದು ಸ್ನೇಹಿತರೆ. ಆರನೇದಾಗಿ ನೋಡ್ತಾ ಹೋದರೆ ಡೇಟಾ ಎಂಟ್ರಿ ಮತ್ತು ಒಂದು ಫ್ರೀಲ್ಯಾನ್ಸಿಂಗ್ ಅಂತಾನೆ ಹೇಳ್ಬೋದು. ಕಂಪ್ಯೂಟರ್ ವಿಜ್ಞಾನವಿದ್ದರೆ ಟೈಪಿಂಗ್ ಅಥವಾ ಡೇಟಾ ಎಂಟ್ರಿ ಕೆಲಸಗಳನ್ನು ಮಾಡಬಹುದು. ವೆಬ್ಸೈಟ್ ನಂತಹ ಒಂದು ವರ್ಕ್ ನಂತಹ ಸೈಟ್ಗಳಲ್ಲಿ ನೋಂದಾಯಿಸಿಕೊಳ್ಳಿ. ವಿಭಾಗ 3ರಲ್ಲಿ ನೋಡ್ತಾ ಇದ್ರೆ ಯಶಸ್ಸಿಗೆ ಅಗತ್ಯವಿರುವ ಸಲಹೆಗಳು. ಸಮಯ ನಿರ್ವಹಣೆ, ಮನೆಯ ಕೆಲಸ ಮತ್ತು ನಿವೃತ್ತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳಿ. ಗುಣಮಟ್ಟ, ನೀವು ನೀಡುವ ಸೇವೆ ಅಥವಾ ಉತ್ಪನ್ನ ಉತ್ತಮ ಗುಣಮಟ್ಟದಾಗಿರಲಿ. ಯಾವುದೇ ವ್ಯವಹಾರವು ಲಾಭ ನೀಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ನೋಡಿದ್ರಲ್ಲ ಸ್ನೇಹಿತರೆ, ಅವಕಾಶಗಳು ನಮ್ಮ ಮುಂದೆ ಇವೆ. ನಿಮ್ಮ ಆಸಕ್ತಿ ಯಾವುದು ಅಂತ ಗುರುತಿಸಿ ಇಂದೇ ಸಣ್ಣ ಮಟ್ಟದಲ್ಲಿ ಪ್ರಾರಂಭವನ್ನು ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು.